ಇವ್ರಿಗೆ ಫಿಶ್ ತಿನ್ನಿ ಅಂತ ಎಷ್ಟೋ ಸತಿ ಹೇಳ್ತೀನಿ, ಬಟ್ ಇವ್ರು ತಿನ್ನೋದೇ ಇಲ್ಲ. ಡಾಕ್ಟರ್, ಮೀನಲ್ಲಿ ಆ್ಯಕ್ಚುಲಿ ಮರ್ಕ್ಯೂರಿ ಇರುತ್ತಲ್ಲ, ಅದಕ್ಕೆ ನಂಗೆ ತಿನ್ನೋಕೆ ಇಷ್ಟ ಇಲ್ಲ. ಮೀನು ತಿನ್ನೋದು ಪ್ರೆಗ್ನೆನ್ಸಿಲಿ ತುಂಬ ಬೆನಿಫಿಷಿಯಲ್ಲು. ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ವಿಟಮಿನ್ B12 ಇರುತ್ತೆ, ತುಂಬ ಮಿನರಲ್ಸ್ ಎಲ್ಲ ಇರುತ್ತೆ. ಇನ್ಫ್ಯಾಕ್ಟ್ ಇಟ್ ಈಸ್ ಒನ್ ಆಫ್ ದ ಗುಡ್ ಫುಡ್. ಬಟ್ ಮೀನುಗಳಲ್ಲಿ ಮೆರ್ಕ್ಯುರಿ ಅನ್ನೋ ನ್ಯೂರೋಟಾಕ್ಸಿನು ಇರುತ್ತೆ ಅನ್ನೋ ಭಯ ಇದೆ. ಸೊ ಈ ನ್ಯೂರೋಟಾಕ್ಸಿನು ಮಗು ಮೆದುಳನ್ನ ಅಫೆಕ್ಟ್ ಮಾಡ್ಬೋದು. ಸೊ ಪ್ರೆಗ್ನೆನ್ಸಿಲಿ ಮೀನು ತಿನ್ನಬೇಕಾ ಬೇಡವಾ? ಮೆರ್ಕ್ಯುರಿ ಈ ದೊಡ್ಡ ಫಿಶ್ ಅಂದರೆ ಈ ಕಿಂಗ್ ಮ್ಯಾಕರಲ್ ಅಂತ ದೊಡ್ಡ ಬಿಗ್ ಟ್ಯೂನಾ ಅಂತ ದೊಡ್ಡ ಫಿಶಲ್ಲಿ ಮೆರ್ಕ್ಯುರಿ ಹೆಚ್ಚಿನ ಕಂಟೆಂಟಲ್ಲಿ ಇರುತ್ತೆ. ಈ ಸ್ಮಾಲ್ ಫಿಶಸ್, ಈ ಬಾಂಗ್ಡ ಅಂತ ಈ ಸ್ಮಾಲ್ ಫಿಶಸ್ಸಲ್ಲಿ ಮೆರ್ಕ್ಯುರಿ ಕಂಟೆಂಟ್ ಅಷ್ಟೊಂದು ಜಾಸ್ತಿ ಇರಲ್ಲ. ಸೊ ಪ್ರೆಗ್ನೆನ್ಸಿಯಲ್ಲಿ ಮೀನು ತೊಗೊಳ್ಳಿ, ಈ ಥರ ಈ ಬಾಂಗ್ಡ ಅನ್ನೋ ಸ್ಮಾಲ್ ಫಿಶ್ ತೊಗೊಳ್ಳಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಒಂದು 200 ಗ್ರಾಮ್ಸ್ ಆಫ್ ಫಿಶ್ ಒಂದು ವಾರಕ್ಕೆ ತಿನ್ನಬಹುದು, ಆ್ಯಂಡ್ ಇಟ್ ಈಸ್ ಹೆಲ್ತಿ ಆಲ್ಸೋ. ಸೊ ಪ್ರೆಗ್ನೆನ್ಸಿಯಲ್ಲಿ ಮೀನು ತಿನ್ನೋದು ನಿಲ್ಲಿಸ್ಬೇಡಿ, ಜಸ್ಟ್ ರೈಟ್ ಮೀನನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ.